ತಾಯಿ ಬನಶಂಕರಿ ಅಮ್ಮನವರ ಪಾದಾರವಿಂದಗಳನ್ನು ನಮಿಸುತ್ತಾ 26ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಈ ಶುಭ ದಿನ, ಈ ಶುಭ ಸಂದರ್ಭದಲ್ಲಿ ಎಲ್ಲರ ಸಮಾಗಮ ಆಗಿರುವಂಥದ್ದು ತುಂಬ ಸಂತೋಷದ ವಿಷಯ. ಈ ಕಾರ್ಯಕ್ರಮಕ್ಕೆ ಬಸವರಾಜನವರು ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಫೋನ್ ಮಾಡಿದ್ರು. ಇಲ್ಲಿ ನಾನು 1.5 ತಿಂಗಳಿಂದ ಪ್ರಯಾಗ್ರಾಜ್ನಲ್ಲಿದ್ದೆ, ಕುಂಭಮೇಳದಲ್ಲಿದ್ದೆ. 1.5 ತಿಂಗಳು ಅವರಿಂದ ಪ್ರಾರಂಭ ಆಗಿದ್ದು ಇವತ್ತು ಕೃಷ್ಣಪ್ಪನವರ ಸಾನ್ನಿಧ್ಯದಲ್ಲಿ, ಅಂದರೆ ಅವರ ಈ ಕ್ಷೇತ್ರದ ಅಧಿಪತಿ ಅಜ್ಜಿಗೆ ಇವಾಗ 114 ವರ್ಷ. ಅವರಿಗೆ ಮಕ್ಕಳಿಲ್ಲ. ಉಮೇಶನೇ ಮಗನ ಈ ದತ್ತುವನ್ನು ತೆಗೆದುಕೊಂಡು ಯಾವ ತಂದೆ ತಾಯಿಗೆ ಸೇವೆ ಮಾಡಬೇಕು ಅದು ಹೆಚ್ಚಿನ ರೀತಿಯಲ್ಲಿ ತಿಮ್ಮಕ್ಕ ಅವರಿಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಉಮೇಶ ತಾಯಿ ಬನಶಂಕರಮ್ಮ ಅವರಿಗೆ ಒಳ್ಳೇದು ಮಾಡಲಿ. ಅವರ ಕನಸಿದೆ ಒಂದು ಮನೆ, ಸ್ವಂತ ಮನೆ ಇಲ್ಲಿವರೆಗಿಲ್ಲ, ಹೆಸರು ಮಾತ್ರ ದೇಶದಲ್ಲಿದೆ. ಈಗ ತಾನೇ ನಮ್ಮ ನಾಯಕರು ಹೇಳ್ತಾರಲ್ಲ, ಅಶೋಕ್ ಸಾಹೇಬರು, ಸಾಹುಕಾರ ಆಗಿರ್ತಾನೆ, ಆದರೆ ಬಡವನಾಗಿರ್ತಾನೆ ಅಂತ ಅನ್ನೋದಕ್ಕೆ ಸಾಹುಕಾರ ಥರ ಹೆಸರಿದೆ, ಅದರ ಬಡತನ ಇನ್ನೂ ಅಜ್ಜಿ ಸ್ವಂತ ಮನೆ ಕಾಣಿಲ್ಲ. ನಾವೆಲ್ಲ ಸೇರಿ ಅವರಿಗೆ ಅಜ್ಜಿಗೆ ಒಂದು ಕೈ ಜೋಡಿಸೋಣ ಅಂತೇಳಿ ಉಮೇಶ್ ಅವರು ಅಜ್ಜಿ ಪರವಾಗಿ ಅಭಿನಂದನೆಯನ್ನು ಹೇಳಬೇಕು ಹೇಳುತ್ತಾರೆ.
ಸ್ನೇಹಿತರು ಸತತವಾಗಿ 25 ವರ್ಷಗಳ ಕಾಲ ಈ ಒಂದು ಸಾಮೂಹಿಕ ವಿವಾಹವನ್ನು ಮಾಡೋ ಮುಖಾಂತರ ಆ ಪುಣ್ಯವನ್ನ ಅವರು ಪಡೆದಿದ್ದಾರೆ. ಮದುವೆ ಅನ್ನೋದು ಜೀವನದಲ್ಲಿ ಬಹಳ ಪ್ರಮುಖವಾದಂಥ ಘಟ್ಟ. ಹುಟ್ಟೋದು ಹೇಗೆ ಪ್ರಮುಖನೋ ಮದುವೆ ಆಗೋದು ಹಂಗೆ. ಮನೆಯಲ್ಲಿ ನಮ್ಮ ಅಕ್ಕ, ಅಣ್ಣ, ತಮ್ಮ, ತಂಗಿ ಎಲ್ಲ ಜೊತೆಲಿ ಇರ್ತೀರಿ. ಆದ್ರೆ ಬರುವಂತ ಹೆಂಡತಿ, ಬರುವಂತ ಗಂಡನಿಗೆ ಹೆಂಡತಿ ಗೊತ್ತಿರಲ್ಲ, ಹೆಂಡತಿಗೆ ಗಂಡ ಗೊತ್ತಿರಲ್ಲ. ಅವರ ಏನೇನು ಕಸುಬು, ಏನ್ ಕೆಲಸ ಮಾಡ್ತಾರೆ, ಅವನ ಕ್ಯಾರೆಕ್ಟರ್ ಏನು, ಅವರ ಗುಣ ಏನು, ಸ್ವಭಾವ ಏನು ಗೊತ್ತಿಲ್ಲ. ಮದುವೆ ಆದ್ಮೇಲೆ ನಾವು ಅವ್ರಿಗೆ ಅಡ್ಜಸ್ಟ್ ಆಗಬೇಕು, ಅವ್ರು ನಮ್ಗೆ ಅಡ್ಜಸ್ಟ್ ಆಗ್ಬೇಕು. ಅದೇ ಮದುವೆಯ ಬಾಂಧವ್ಯ, ಅದೇ ದೈವ ಸಂಕಲ್ಪ, ಅದೇ ರಾಮನ ಇಚ್ಛೆ, ಅದೇ ಈಶ್ವರನ ಇಚ್ಛೆ, ಅದೇ ತಾಯಿ ಬನಶಂಕರಿ ತಾಯಿಯ ಇಚ್ಛೆ. ನೀವೆಲ್ಲ ನೋಡಿ, ಬನಶಂಕರಿ ತಾಯಿಯ ಸಮ್ಮುಖದಲ್ಲಿ ಮದುವೆ ಆಗಿದ್ದೀರ. ಇದಕ್ಕೊಂದು ಅರ್ಥ ಇದೆ. ಬೇರೆ ಕಡೆ ಮದುವೆ ಆದ್ರೆ ಅದಕ್ಕಿಂತ ಹೆಚ್ಚಿನ ಪುಣ್ಯ ಇಲ್ಲಿ ನಿಮ್ಗೆ ಬರ್ತದೆ. ಆ ಬಾಂಧವ್ಯ ನಿಮ್ಮಲ್ಲಿ ಹಾಗೆ ಉಳಿಬೇಕು. ಕಷ್ಟ ಸುಖ ಎರಡೂ, ಕಷ್ಟ ಸುಖದಲ್ಲಿ ಎರಡೂ. ಈ ಕಡೆ ಕಷ್ಟ ಸುಖದಲ್ಲಿ ಒಬ್ರಿಗೊಬ್ರು ಇರಬೇಕು. ಸುಖ ಬಂದಾಗ ಗಂಡ ಇರಲಿ, ಕಷ್ಟ ಬಂದಾಗ ಗಂಡ ಬೇಡ ಅನ್ನಕ್ಕಾಗಲ್ಲ. ಸುಖ ಬಂದಾಗ ಹೆಂಡತಿ ಇರಲಿ, ಕಷ್ಟ ಬಂದಾಗ ಬೇಡ ಅನ್ನಕ್ಕಾಗಲ್ಲ. ಕಷ್ಟ ಸುಖ ಎರಡರಲ್ಲೂ ಇದ್ರೆ ಅದು ದಾಂಪತ್ಯ ಅಂತ ಹೇಳೋದು. ಅದಕ್ಕೆ ಸೋಲ್ಬೇಕು. ಯಾರಾದ್ರೂ ಜಗಳ ಆದಾಗ ಮನೆಯಲ್ಲಿ ಯಾರಾದ್ರೂ ಒಬ್ರು ಸೋಲ್ಲೇಬೇಕು. ಇಬ್ರು ಸೋಲಲ್ಲ ಅಂದ್ರೆ ಸಂಸಾರ ನಿಲ್ಲಲ್ಲ. ಅದಕ್ಕೆ ನೀವೆಲ್ಲರೂ ಕೂಡ ಇವತ್ತು ತಾಯಿಯ ಆಶೀರ್ವಾದದಿಂದ ಪಡೆದು ನೀವೆಲ್ಲರೂ ಮದುವೆ ಆಗಿದ್ದೀರಾ. ಇವತ್ತಿಂದ ನೀವು ಹಿಂದೆ ಏನೇನಾಗಿದ್ರೋ ಗೊತ್ತಿಲ್ಲ, ಹಿಂದೆ ಏನೇನ್ ಮಾಡಿದ್ರೋ ಗೊತ್ತಿಲ್ಲ. ಇವತ್ತಿಂದ ಇನ್ಮೇಲೆ ಒಳ್ಳೆತನದಲ್ಲಿ ಗಂಡ ಹೆಂಡತಿ ಇಬ್ರು ಒಳ್ಳೆ ಭಾವನೆಯಿಂದ ಇಬ್ರು ಒಟ್ಟಿಗೆ ಬೆಳೀರಿ. ಓಂ ಶ್ರೀ ವೃಕ್ಷದೇವೋಭವ. ಈ ಕ್ಷೇತ್ರದ ಅಧಿದೇವತೆ ಶ್ರೀ ಬನಶಂಕರಮ್ಮನವರ ಪಾದ ಪದ್ಮಗಳಿಗೆ ವಂದಿಸುತ್ತಾ, ಈ ದಿನದಲ್ಲಿ ಸುಮಾರು 69 ಜೋಡಿಗಳು ಇವತ್ತು ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದೀರ. ತಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಪ್ರಮುಖವಾಗಿ ನಾನು 2 ನಿಮಿಷ ಮಾತಾಡ್ತೇನೆ. ಇಡೀ ದೇಶಕ್ಕೆ ಒಂದು ಮಾದರಿಯಾದಂತಹ ಕೆಲಸ ಯಾರಾದರೂ ಮಾಡಿದ್ರೆ ಅದು ನಮ್ಮ ಬಸವರಾಜ್ ಅವರು ಮಾಡಿದ್ದಾರೆ ಅಂತೇಳಿ. ಇದನ್ನ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ಮೋದಿಯವರು ತಮ್ಮ ಮನ್ ಕಿ ಬಾತಲ್ಲಿ ಹೇಳಬೇಕು ಇವ್ರ ಬಗ್ಗೆ ಅಂತ ನಾನು ಖಂಡಿತ ಅವ್ರಿಗೆ ಪತ್ರ ಬರೀತೀನಿ. ಯಾಕೆ ಅಂದ್ರೆ ಅವ್ರ ಮದುವೆ ಲೀಸ್ಟ್ ನೋಡ್ತಿದ್ದೆ, ಕಳೆದ ವರ್ಷನೂ ನೋಡಿದ್ದೆ. ನಾವು ಪ್ರತಿ ವರ್ಷ ಬರ್ತಾ ಇರ್ತೀವಿ. ಈ ವರ್ಷ ಮದುವೆಯ ಲೀಸ್ಟ್ ನೋಡಿದೆ, ಇಡೀ ರಾಜ್ಯಾದ್ಯಂತ ಸರ್ಕಾರ ಅಷ್ಟು ಪ್ರೋತ್ಸಾಹ ಧನ ಕೊಟ್ಟು ಎಲ್ಲ ಮಾಡಿದ್ರು ಇಂಥ ಮದುವೆಗಳನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಬಸವರಾಜ್ ಅವರು ಅಂತರ್ಜಾತಿ ವಿವಾಹದಿಂದ ಹಿಡಿದು ಅಂತರ್ಧರ್ಮದ ವಿವಾಹಗಳು ಆಗ್ತದೆ. ಇವತ್ತು ಕ್ರಿಶ್ಚಿಯನ್, ಹಿಂದೂ, ಮುಸ್ಲಿಂ ಎಲ್ಲರೂ ಕೂಡ ಮದುವೆ ಆಗ್ತಿದ್ದಾರೆ. 26ನೇ ವರ್ಷ 25 ವರ್ಷ ನಿರಂತರವಾಗಿ ಮುಗಿಸಿ 26ನೇ ವರ್ಷದ ಮದುವೆಯನ್ನು ಮಾಡ್ತಾ ಇದ್ದಾರೆ. ನಾನು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರಾದಂಥ ಎಸ್ ಸಿ ಮಾದೇವಪ್ಪವರಿಗೊಂದು ಮನವಿ ಮಾಡ್ತೇನೆ. ನೀವು ಏನಾದರೂ ಇಂತಹ ಬಹಳಷ್ಟು ಪ್ರೋತ್ಸಾಹ ಮಾಡ್ತಿರ್ತೀರ, ತಕ್ಷಣ ಬಸವರಾಜ್ ಅವ್ರನ್ನ ಕರೆಸಿ ವಿಧಾನಸೌಧದ ಬ್ಯಾಕೆಟ್ ಹಾಲಲ್ಲಿ ಇವ್ರಿಗೆ ಆನರ್ ಮಾಡಬೇಕು. ನೀವು ಜನರಿಗೆ ತೋರಿಸ್ಬೇಕು. ಏನಂದ್ರೆ ನೀವು ಹೇಳ್ತಾ ಇರ್ತೀರ, ಸಮಾಜ ಕಲ್ಯಾಣಕ್ಕಿಂತ ಅಷ್ಟು ಕೋಟಿ ಖರ್ಚು ಮಾಡ್ತಿದ್ವಿ, ಅಂತರ್ಜಾತಿ ವಿವಾಹಗಳನ್ನ ಪ್ರೋತ್ಸಾಹ ಮಾಡ್ತಿದೀವಿ ಅಂತ. ಸರ್ಕಾರ ಮಾಡ್ಲಿಕ್ಕೆ ಆಗದಿರೋ ಕೆಲಸನ ನಮ್ಮ ಬಸವರಾಜ್ ಅವರು ಮಾಡಿದ್ದಾರೆ. ನಿಜವಾಗ್ಲೂ ಅವ್ರ ತಂಡ, ಅವ್ರ ಟೀಮು, ದಾಮೋದರ್ ನಾಯ್ಡು ಅವರು, ಮುತ್ತಪ್ಪ ಅವರು, ಎಸ್ ಕೆ ನಟರಾಜ್ ಅವರು, ಎಲ್ಲ ಅವರ ನಾರಾಯಣ ಸ್ವಾಮಿ ಅವರು, ಎಲ್ಲ ಸತೀಶ್ ಅವರು, ಎಲ್ಲ ಅವ್ರ ತಂಡ, ಇಡೀ ತಂಡ ದೇಶಕ್ಕೆ ಮಾದರಿಯಾದಂತಹ ಕೆಲಸ. ನಾವಿಲ್ಲೇನೋ ಬಂದು ಏನೇನೋ ಮಾತಾಡಿ ಹೋಗೋದಲ್ಲ. ನಿಜವಾಗ್ಲೂ ಇವ್ರನ್ನ ಫಾಲೋ ಮಾಡ್ಬೇಕು. ಸರ್ಕಾರಗಳಿಗೆ ಆದರ್ಶವಾದಂತಹ ಕೆಲಸ. ಅಂತರ್ಧರ್ಮ ಮದುವೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಾಷಣ ಮಾಡ್ಬೋದು ನಾವು ವೇದಿಕೆ ಮೇಲೆ ನಿಂತ್ಕೊಂಡು. ಅಂತರ್ಜಾತಿ ಮದುವೆ ಮಾಡೋದಂತೂ ಇನ್ನೂ ಕಷ್ಟ. ಆದ್ರೆ
ಆ 69 ಜೋಡಿಯ ಲಿಸ್ಟನ್ನು ಓದಿದ್ರೆ ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಯಿತು. ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಿಮಗೆ ಕೊಡಲಿ ಸರ್ಕಾರಕ್ಕೆ ಸಾಲುಮರದ ತಿಮ್ಮಕ್ಕ ಅವರು ಖಂಡಿತ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಮೋದಿ ಅವ್ರಿಗೂ ನಾವು ಪತ್ರ ಬರೀತೀವಿ, ಒಂದು ಪದ್ಮಶ್ರೀ ಕೊಡಿ. ಯಾಕೆಂದ್ರೆ ಇಂಥ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಬಹಳ ದೊಡ್ಡ ಕೆಲಸ ಮಾಡ್ತಿದ್ದೀರಾ. ಸಾಲುಮರದ ತಿಮ್ಮಕ್ಕ ಅವರು ಇನ್ನೊಂದು ವಾರದಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರಕ್ಕೆ ನಿಮ್ಮ ಹೆಸರನ್ನು ಶಿಫಾರಸು ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದರೆ ನಿಮ್ಮಂಥ ವ್ಯಕ್ತಿಗಳು ದೇಶಕ್ಕೆ ಬೇಕು, ಸಮಾಜಕ್ಕೆ ಬೇಕು. ಎಲ್ಲ ಡೋಂಗಿಗಳು ತುಂಬಿಕೊಂಡಿದ್ದಾರೆ. ನಿಮ್ಮಂಥವ್ರು MLA ಆಗಬೇಕು, ನಿಮ್ಮಂಥವ್ರು ಮಿನಿಸ್ಟರ್ ಆಗಬೇಕು. ಅಂತಹ ಸಂದರ್ಭದಲ್ಲಿ ನೋಡಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಇಷ್ಟು ದೊಡ್ಡ ಮಟ್ಟದ ಜನರನ್ನೆಲ್ಲ ಸೇರಿಸಿ ಇಷ್ಟು ನಮ್ಮ ಒಂದು ಮದುವೆ ಮಾಡೋದು ಕಷ್ಟ. ನಾವು ಒಂದು ಮದುವೆ ಮಾಡೋದು ಕಷ್ಟ. 69 ಜೋಡಿ ಕರ್ಕೊಬಂದು ಎಲ್ಲರೂ ನೋಡಿ ಖುಷಿ ಆಯ್ತು. ಎಂತೆಂಥ ಒಳ್ಳೆ ಬಟ್ಟೆ ಕೊಟ್ಟಿದ್ದಾರೆ, ಒಳ್ಳೆ ಪೇಟುಗಳು ಹಾಕಿದ್ದಾರೆ, ಬಂಗಾರದ ಒಳ್ಳೆ ತಾಳಿ ಕೊಟ್ಟಿದ್ದಾರೆ. ಬಂದಂಥ ಅವ್ರ ಜೊತೆ ಬಂದಂಥವ್ರಿಗೆಲ್ಲ ಒಳ್ಳೆ ಊಟ ಹಾಕ್ತಿದ್ದಾರೆ. ಹಾಗಾಗಿ ಇಂಥ ವ್ಯಕ್ತಿಗಳನ್ನ ನಾವು ಗೌರವಿಸಬೇಕು, ಸದಾ ಸ್ಮರಿಸಬೇಕು. ತಾಯಿ ಬನಶಂಕರಮ್ಮನಲ್ಲಿ ನಾನು ತಿಮ್ಮಕ್ಕನವರ ಪರವಾಗಿ ಬೇಡ್ಕೊಳ್ಳೋದಿಷ್ಟೇ, ತಾಯಿ ದಯಮಾಡಿ ಇಂಥವ್ರನ್ನ ಆದಷ್ಟು ಬೇಗ ವಿಧಾನಸೌಧ ಕಳಿಸು. MLA ಆಗೋ MP ಆಗೋ ಅಥವಾ ವಿಧಾನ ಪರಿಷತ್ ಸದಸ್ಯರಾಗೋ ಕಳಿಸು ತಾಯಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ನಮಸ್ಕಾರ. ಇವತ್ತಿನ ದಿನ ನೀವೆಲ್ಲ ತುಂಬ ಪುಣ್ಯ ಮಾಡಿದ್ದೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಮ್ಮನವರ ಆಶೀರ್ವಾದ ತಗೊಂಡು ನೀವು ದಂಪತಿಗಳಾಗಿದ್ದೀರಿ. ಮೊದಲನೇದಾಗಿ ನಿಮಗೆ ಶುಭ ಹಾರೈಸ್ತೀನಿ. ನಿಮ್ಮೆಲ್ಲರಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್. ದೇವರು ನಿಮಗೆ ಆಯಸ್ಸು, ಆರೋಗ್ಯ, ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಇದೆಲ್ಲ ನಮ್ಮ ಬಸವರಾಜ್ ಸರು 26 ವರ್ಷಗಳಿಂದ ಇವತ್ತು 69 ಜೋಡಿಗಳು ಇಲ್ಲಿ ಮದುವೆ ಮಾಡ್ಕೊಂಡಿದ್ದೀರಿ. ಆ ತಾಯಿ ಬನಶಂಕರಿ ಅಮ್ಮ ಅವರಿಗೆ ಇನ್ನಷ್ಟು ಶಕ್ತಿ ಕೊಟ್ಟು ಮುಂದಿನ ವರ್ಷದಿಂದ 100, 1000 ಹೀಗೆ ಈ ಬನಶಂಕರಿ ಅಮ್ಮನ ಇಡೀ ದೇವಸ್ಥಾನದ ತುಂಬೆಲ್ಲ ಮದುವೆ ಆಗಲಿ ಅಂತ ಆಶಿಸ್ತೀವಿ. ಎಲ್ಲ ನವವಧುವರರಿಗೆ ಶುಭ ಹಾರೈಕೆಗಳು. ನಿಮ್ಮೆಲ್ಲರ ಬದುಕು ಬಂಗಾರವಾಗಲಿ. ತಾಯಿ ಬನಶಂಕರಮ್ಮನ ಕೃಪಾಕಟಾಕ್ಷ ನಿಮ್ಮೆಲ್ಲರಲ್ಲಿ. ಈ ಭಾಗದಲ್ಲಿ ಈ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಸತತವಾಗಿ 25 ವರ್ಷಗಳಿಂದ 26ನೇ ವರ್ಷದಲ್ಲಿ 25 ಹೇಳಿದೆ ಅಷ್ಟೇ. ಆ ಥರದೊಂದು ಮನಸ್ಥಿತಿ, ಆ ಥರದೊಂದು ಮನೋಭಾವ ತಾಯಿ ಬನಶಂಕರಮ್ಮ ಅಣ್ಣನ ಕೊಟ್ಟಿದ್ದಾರೆ. ಇದು ಹೀಗೆ ನಿಮ್ಮ ಸೇವಾ ಕೈಂಕರ್ಯ ಮುಂದುವರೆಯಲಿ. ಎಲ್ಲರ ಆಶೀರ್ವಾದ, ಎಲ್ಲರ ಪ್ರೀತಿ ನಿಮ್ಮಲ್ಲಿರಲಿ. ಇನ್ನು ಹೆಚ್ಚಿನ ಜನಸೇವೆ ಮಾಡೋ, ಅಧಿಕಾರ ಮಾಡೋ ಒಂದು ಆತ್ಮಸ್ಥೈರ್ಯವನ್ನು, ಬಲವನ್ನು ತಾಯಿ ಬನಶಂಕರಮ್ಮ ನಿಮ್ಮ ಕೊಡಲಿ ಹಾರೈಸ್ತೀವಿ. ಮತ್ತೊಮ್ಮೆ ಮನದನ್ನೇ ಹೊಸಕಾರಿಗೆ ತಾಲೂಕಿನ ಎಲ್ಲ ನವವಿವಾಹಿತರಿಗೆ ನಿಮ್ಮ ಮುಂದಿನ ಬದುಕು ಬಂಗಾರ ಆಗಲಿ ಹಾರೈಸ್ತೀನಿ. ನಮಸ್ಕಾರ. ನಾವು ಸಾಧಿಸ್ತೀನಿ ಅಂತ ಹೋಗ್ಬೇಕು, ಅದು ಸುಲಭವಾಗಿ ನಡೆಯಲ್ಲ. ಅವರ ಯಾವುದೋ ಜನ್ಮದ ಪುಣ್ಯದ ಸುಕೃತ ಅನ್ಸುತ್ತೆ. ಇಂಥ ಪುಣ್ಯಕ ಅಂತ ಕೆಲಸನ ಮಾಡ್ತಾ ಇದ್ದಾರೆ. ಇಷ್ಟೊಂದು ಜೋಡಿಗಳನ್ನ ಒಂದುಗೂಡಿಸ್ತಾ ಇದ್ದಾರೆ ಅಂದರೆ ಸಾಧ್ಯವಾಗಲ್ಲ. ಅದೇನೋ ಸುಲಭವಾದಂಥ ಮಾತಲ್ಲ. ಅವರೇನೋ ಒಂದುಗೂಡಿಸಿದ್ದಾರೆ, ಆದರೆ ಇದನ್ನು ನಿಭಾಯಿಸ್ಕೊಂಡು ಹೋಗ್ಬೇಕಾಗಿದ್ದು ನಿಮ್ಮ ಸೇರಿ. ಒಬ್ಬರ ತಪ್ಪುಗಳನ್ನ ಇನ್ನೊಬ್ಬರು ಹುಡ್ಕೋದು ಬಿಟ್ಟು ಒಬ್ಬರ ಇವತ್ತು ಒಳ್ಳೆತನನ ನೀವು ನೋಡ್ಕೊಂಡು ಬಾಳಿದ್ರೆ ಖಂಡಿತ ನಿಮ್ಮ ಜೀವನ ಸುಖಕರವಾಗಿರುತ್ತೆ. ತಾಯಿ ಬನಶಂಕರಿ ದೇವಿ ಆಶೀರ್ವಾದ ನಿಮ್ಮ ಹೀಗೆ ಇರುತ್ತೆ. ಬಸವರಾಜರ ಇನ್ನೂ ಮುಂದೆ ಇಂಥ ಒಳ್ಳೆಯ ತಾಯಿ ಬನಶಂಕರಮ್ಮನ ಸನ್ನಿಧಾನದಲ್ಲಿ 1999ರಲ್ಲಿ ಮಾಘ ಮಾಸದಲ್ಲಿ ಪ್ರಾರಂಭ ಆಗಿದ್ದು ಇವತ್ತು 26ನೇ ವರ್ಷಕ್ಕೆ ಮಾಘ ಮಾಸದಲ್ಲಿ ನಡೀತಾ ಇದೆ. ಈ ವರ್ಷ 26ನೇ ವರ್ಷದಲ್ಲಿ 70 ಜೋಡಿ ನಮಗೆ ನೋಂದಾಯಿಸಿದರು. ಅವರು 1 ಜೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಂದ ರಿಜೆಕ್ಟ್ ಆಗಿದೆ. ರಿಜೆಕ್ಟ್ ಅಂತಂದರೆ ಆ ಹುಡುಗಿಗೆ ಅನಾಥ ಹುಡುಗಿ, ತಂದೆ ತಾಯಿ ಯಾರು ಇಲ್ಲೂ ಗೊತ್ತೇ ಇಲ್ಲ. ಜನ್ಮ ಕೊಟ್ಟ ಮೇಲೆ ಆ ಮಗು ಯಾರು ಅಂತಲೇ ಗೊತ್ತಿಲ್ಲ. ಬೇರೆಯವ್ರು ಯಾರೋ ಸಾಕಿದ್ರು, ಆ ಸಾಕಿದ ತಾಯಿನೂ ತೀರೋದ್ರು. 3ನೇವರು ಅನಾಥಾಶ್ರಮದಲ್ಲಿ ಬೆಳೆದಿದ್ದು ಹುಡುಗಿ. ಅವರ ಡೇಟ್ ಆಫ್ ಬರ್ತ್ ಒಂದು ಮಿಸ್ಟೇಕಿಂದ ಅದು ರಿಜೆಕ್ಟ್ ಬಿಟ್ಟರೆ 69 ಕ್ಲಿಯರ್ ಆಯ್ತು ಅಂತೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕ್ಲಿಯರೆನ್ಸನ್ನು ತೆಗೆದುಕೊಂಡು ಇವತ್ತು ತಾಯಿ ಸನ್ನಿಧಾನದಲ್ಲಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರು, ಮುರಾರಿ ಮಠದ ಪೀಠಾಧ್ಯಕ್ಷರು, ನಮ್ಮ ಭಾಗ್ಯ, ನಮ್ಮ ವೇದಿಕೆಯ ಎಲ್ಲ ಸದಸ್ಯರ ಭಾಗ್ಯ, 100 ಜನ
ನಮ್ಮ ಮುಖಂಡರು ಹಗಲು ರಾತ್ರಿ ಎನ್ನದೆ ಶ್ರಮವನ್ನು ಹಾಕಿ ಆ ಯಶಸ್ವಿ ಇವತ್ತು ಸಿಕ್ಕಿದೆ ಅವ್ರಿಗೆಲ್ಲ. ತಾಯಿನಲ್ಲಿ ನಾನು ಪ್ರಾರ್ಥನೆ ಮಾಡೋದಿಷ್ಟೇ, ಹಗಲು ರಾತ್ರಿ ಅಂದೆ ಬ್ಯಾನರ್ ಕಟ್ಟೋದಿಂದ ಹಿಡಿದು ಪಾಂಪ್ಲೆಟ್ ಹಚ್ಚೋವರೆಗೂ ಹಿಡಿದು ಇವತ್ತು ಕೊನೆಯ ಮುಹೂರ್ತದ ಸಮಯ ಅಕ್ಷತೆ ನೀಡುವವರೆಗೂ ದುಡಿದಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರು, ಯುವಕರು, ಮಿತ್ರರು, ತಾಯಂದಿರಿಗೆ ನಾನು ಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸ್ತಾ ತಾಯಿಯಲ್ಲಿ ಪ್ರಾರ್ಥನೆ ಇಷ್ಟೇ, ಈ ಒಂದು ಸತ್ಕಾರ್ಯದಲ್ಲಿ ಯಾರ್ಯಾರು ತೊಡಗಿಸ್ಕೊಂಡಿದ್ದಾರೆ ಅವ್ರಿಗೆಲ್ಲ ಆರೋಗ್ಯ, ಭಾಗ್ಯ, ಐಶ್ವರ್ಯ, ಭಾಗ್ಯ ಕೊಡು ತಾಯಿ ಅಂತೇಳಿ ಪ್ರಾರ್ಥನೆ ಮಾಡ್ತೀರಿ. ನಮ್ಮ ವೇದಿಕೆಯ ವ್ಯವಸ್ಥಾಪಕರಾದ ಎಸ್ ಕೆ ನಟರಾಜ್ ಅವರು, ಜೆ ಆರ್ ದಾಮೋದರ್ ಅವರು, ಎಚ್ ಕೆ ಮುತ್ತಪ್ಪ ಅವರು, ಆರ್ ನಾರಾಯಣಸ್ವಾಮಿ ಅವರು, ಸಿ ಮುತ್ತಪ್ಪ ಅವರು, ಎಲ್ಲರೂ ನಾವು ಪ್ರಾರ್ಥನೆ ಮಾಡೋದಿಷ್ಟೇ, ಈ ಒಂದು ಸತ್ಕಾರ್ಯದಲ್ಲಿ ನಮ್ಮ ಶಿವಕುಮಾರ ಸ್ವಾಮೀಜಿಗಳು ಬಂದು ಭಾಗವಹಿಸಿ ಇಷ್ಟೊತ್ತವರೆಗೂ ಆಶೀರ್ವಾದ ಮಾಡಿದಂಥ ಅವ್ರಿಗೆ ನಾವು ಚಿರಋಣಿಯಾಗಿದ್ದೀವಿ ವೇದಿಕೆ. ಅದೇ ರೀತಿ ಇವತ್ತು 113, 114 ವರ್ಷ ನಾಡೋಜ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಸಾಲದ ಮರ ತಿಮ್ಮಕ್ಕ ಅವರು ಸಹಿತ ಬಂದು 2 ಗಂಟೆಗಳ ಕಾಲ ನಮ್ಮ ಜೊತೆಲಿದ್ದಾರೆ. ಅವ್ರಿಗೂ ಸಹಿತ ಆರೋಗ್ಯ ಕೊಡು ತಾಯಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಇನ್ನೂ ದೀರ್ಘ ಆಯುಸ್ಸು ಮುಂದುವರೆದಿದೆ. ಅದೇ ರೀತಿ ಚಲನಚಿತ್ರ ನಟಿ ತಾರಾ ಅವರು ವಿಶೇಷವಾಗಿ ಬೆಂಗಳೂರಿನಲ್ಲಿ ಯಾರನ್ನ ಒಬ್ಬರನ್ನ ಇಲ್ಲಿ ಜಾತಿ ಭೇದ ಮತ ಇಲ್ಲ, ಪಕ್ಷಕ್ಕಂತೂ ಯಾವುದೇ ಪಕ್ಷದ ಪರವಾದಲ್ಲ, ಇದು ಸಾಮಾಜಿಕ ಕಳಕಳಿ, ಸಮಾಜ ಕಾರ್ಯಕ್ರಮ, ಸಾರ್ವಜನಿಕರ ಕಾರ್ಯಕ್ರಮ, ತಾಯಿಯ ಸನ್ನಿಧಾನದಲ್ಲಿ ನಡೀತಾ ಇರ್ತಕ್ಕಂಥ ತಾಯಿಗೆ ಜಾತಿ ಭೇದ ಮತ ಯಾವುದೇ ಪಕ್ಷ ಇನ್ನೊಂದು ಮತ್ತೊಂದಿಲ್ಲ. ಅಂಥ ಒಂದು ಸನ್ನಿಧಿಯಲ್ಲಿ ಅಜಾತಶತ್ರು ಮುಜರಾಯಿ ಸಚಿವರಾದಂಥ, ಸಾರಿಗೆ ಸಚಿವರಾದಂಥ ರಾಮಲಿಂಗರೆಡ್ಡಿ ಅವರು ಬಂದು ಶುಭವನ್ನು ಹಾರೈಸಿದ್ದಾರೆ. ಅದೇ ರೀತಿ ಈ ಕ್ಷೇತ್ರದ ಶಾಸಕರು ನಮ್ಮ ನಾಯಕರಾದಂಥ ಆರ್ ಅಶೋಕ್ ಅವರು, ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಅವರು ಸಹಿತ ಬಂದು ಶ್ರೀನಗರ ಚಲನಚಿತ್ರ ನಟ ಶ್ರೀನಗರ ಕಿಟ್ಟಿಯವರು, JDS ಅಂತ ಹೇಳಿದ್ರೆ ಸರ್ವಣ್ಣ ಅವರು, ವಿಧಾನ ಪರಿಷತ್ತಿನ ಸದಸ್ಯರು, ರಮೇಶ್ ಗೌಡರು ಬೆಂಗಳೂರು ನಗರದ JDSನ ಅಧ್ಯಕ್ಷರು, ಮಾಜಿ ಸದಸ್ಯರು, ಮತ್ತು ಜಯನಗರ ಕ್ಷೇತ್ರ ಶಾಸಕರಾದಂಥ CK ರಾಮಮೂರ್ತಿ ಅವರು, ಈ ಥರ ಎಲ್ಲ ಅನೇಕ ನಮ್ಮ ಪಾಲಿಕೆಯ ಸದಸ್ಯರು ಮತ್ತು ಎಲ್ಲ ಮುಖಂಡರು, ಸಮಾಜ ಸೇವಕರು ಬಂದು ಈ ನೂತನ ವಧುವರಿಗೆ ಶುಭವನ್ನು ಹಾರೈಸಿದ್ದಾರೆ. ಈ ಸತ್ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ, ಒಟ್ಟಾರೆ ಈ ಕಾರ್ಯಕ್ರಮ ಧರ್ಮಸ್ಥಳ ಮಂಜುನಾಥನ ಶಿವನಲ್ಲಿ ನಡೀತಾ ಇದೆ. ಪಾರ್ವತಿಲೂ ಸಹಿತ 26ನೇ ವರ್ಷ ನಡೆದಿದೆ. ಅದು ನಿರಂತರವಾಗಿ ನಡೀಲಿ, ಅದಕ್ಕೆ ನಡೆಯೋದಕ್ಕೆ ತಾಯಿಯ ಕೃಪೆ ಇರಲಿ, ಎಲ್ಲರ ಆಶೀರ್ವಾದ ಇರಲಿ, ಎಲ್ಲರ ಸಹಕಾರ ಇರಲಿ. ಯಾರ್ಯಾರು ಮತ್ತೊಮ್ಮೆ ನನ್ನ ಹಗಲು ರಾತ್ರಿಯಿಂದ ನನ್ನ ಜೊತೆ ಕೈ ಜೋಡಿಸಿದಂಥ ನನ್ನೆಲ್ಲ ಸ್ನೇಹಿತರಿಗೆ